ಕಸದಿಂದ ರಸ ತೆಗೆಯುವ ಕಾರ್ಯಕ್ಕೆ ಮುಂದಾದ ಹುಬ್ಬಳ್ಳಿ ಧಾರವಾಡ ಪಾಲಿಕೆ. ವಿನೂತನ ಕಾರ್ಯಕ್ಕೆ ಸಜ್ಜಾದ ಹುಬ್ಬಳ್ಳಿ ಧಾರವಾಡ ಪಾಲಿಕೆ. ಡಾಂಬರ್ ರಸ್ತೆ ನಿರ್ಮಾಣಕ್ಕೆ ಪ್ಲಾಸ್ಟಿಕ್ ತ್ಯಾಜ್ಯ ಬಳಕೆ. ಅವಳಿ ನಗರದಲ್ಲಿ ಎಲ್ಲೆಂದರಲ್ಲಿ ರಸ್ತೆಗಳಲ್ಲಿ ಬಿದ್ದಿದೆ ಗುಂಡಿ. ಮಳೆ ಆರಂಭವಾದರೆ ಸಾಕಷ್ಟು ಸಮಸ್ಯೆ ಎದುರಿಸುವುದು ನಿಶ್ಚಿತ. ರಸ್ತೆ ಡಾಂಬರೀಕರಣಕ್ಕೆ ಪಾಲಿಕೆ ವಿನೂತನ ಪ್ರಯೋಗಕ್ಕೆ ಮುಂದಾಗ್ತಾ ಇರೋದು. ಡಾಂಬರೀಕರಣಕ್ಕೆ ಪ್ಲಾಸ್ಟಿಕ್ ಅನ್ನು ಬಳಸೋಕೆ ಇದೀಗ ಪಾಲಿಕೆ ಮುಂದಾಗ್ತಾಗಿದೆ. ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಂತೆ, ಎಲ್ಲಿ ನೋಡಿದ್ರು ಅಲ್ಲಿ ಗುಂಡಿ ಬಿದ್ದಿದೆಯಂತೆ. ಹಾಗಾಗಿ ಇದೀಗ ಕಸದಿಂದ ರಸ ತೆಗೆಯುವಂಥ ಕಾರ್ಯಕ್ಕೆ ಮುಂದಾಗಲಾಗ್ತಾಗಿದೆ. ಇದು ಹುಬ್ಬಳ್ಳಿ ಮತ್ತು ಧಾರವಾಡ ಪಾಲಿಕೆ ವಿನೂತನವಾದಂಥ ಕಾರ್ಯ. ಧಾರವಾಡ ಪಾಲಿಕೆ ಈಗೇನು ಮಾಡ್ತಾ ಇದೆ ಅಂದರೆ, ಡಾಂಬರ್ ರಸ್ತೆ ನಿರ್ಮಾಣಕ್ಕೆ ಪ್ಲಾಸ್ಟಿಕ್ನ ತ್ಯಾಜ್ಯವನ್ನು ಬಳಕೆ ಮಾಡ್ಕೊಳ್ಳೋದು. ಅವಳಿ ನಗರದಲ್ಲಿ ರಸ್ತೆಗಳು ಸರಿ ಇಲ್ಲ, ಎಲ್ಲ ಕಡೆ ಗುಂಡಿ ಬಿದ್ದುಬಿಟ್ಟಿದೆ. ಇನ್ನೇನು ಮಳೆಗಾಲ ಪ್ರಾರಂಭ ಆಯಿತು, ಈಗಲೇ ಎಚ್ಚೆತ್ಕೊಳ್ಬೇಕು, ಈಗಲೇ ರಸ್ತೆಗಳನ್ನು ಸರಿ ಮಾಡಬೇಕು. ಇಲ್ಲ ಅಂತಂದರೆ ತೀರಾ ಕಷ್ಟ ಆಗುತ್ತೆ, ಸಮಸ್ಯೆ ಆಗತ್ತೆ. ಆ ಕಾರಣಕ್ಕಾಗಿ ಈ ಒಂದು ನಿರ್ಧಾರಕ್ಕೆ ಮುಂದಾಗಿರುವಂಥದ್ದು. ಈ ಸಮಸ್ಯೆಯನ್ನು ಎದುರಿಸೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ರಸ್ತೆ ಡಾಂಬರೀಕರಣಕ್ಕೆ ಪಾಲಿಕೆ ವಿನೂತನ ಪ್ರಯೋಗಕ್ಕೆ ಅಂತ ಮುಂದಾಗಿದೆ. ಡಾಂಬರೀಕರಣಕ್ಕೆ ಪ್ಲಾಸ್ಟಿಕ್ಕನ್ನು ಬಳಸೋದಕ್ಕೆ ಪಾಲಿಕೆ ಮುಂದಾಗಿದೆ. ಇದು ಹೆಂಗೆ ವರ್ಕ್ ಆಗುತ್ತೆ, ಏನು ಪ್ಲ್ಯಾನು, ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಮಳೆ ಬಂದ ಮೇಲೆ ಆ್ಯಕ್ಚುಲಾಗಿ ಇದು ನಿಂತ್ಕೊಳ್ಳುತ್ತಾ ಅಥವಾ ಮತ್ತೆ ಕೊಚ್ಚೋಗುತ್ತಾ, ಏನಾಗುತ್ತೆ ನೋಡ್ಬೇಕು, ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ. ಸಂಗ್ರಹಣೆ ಮಾಡ್ತೀವಿ, ಕಸ ಸಂಗ್ರಹಣೆ. ಸೊ ಇದನ್ನು ಪ್ರಾಪರಾಗಿ ಡಿಸ್ಪೋಸ್ ಮಾಡುವ ಒಂದು ಹಿನ್ನೆಲೆಯಲ್ಲಿ ಮತ್ತು ಒಂದು IRC ಕೋಡ್ ಪ್ರಕಾರ 8% ನಾವು ಬ್ಯೂಟಿಮಿನ್ ಜೊತೆ ಬ್ಲೆಂಡ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಹೀಗಾಗಿ ಅದನ್ನು ನಾವು ಬ್ಲೆಂಡ್ ಮಾಡೋದ್ರಿಂದ ಕ್ವಾಲಿಟಿ ರೋಡ್ಸ್ ಮಾಡ್ಬೋದು, ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ, ಲಾಂಜಿವಿಟಿ ಚೆನ್ನಾಗಿರುತ್ತೆ. ಆ ಬೇಸ್ ಮೇಲೆ ನಾವು ಏನು ಪ್ಲಾಸ್ಟಿಕ್ ಪ್ರೊಡಕ್ಷನ್ ಆಗುತ್ತೆ ಅದನ್ನು ಪ್ಲಾಸ್ಟಿಕ್ನ ಕಲೆಕ್ಟ್ ಮಾಡ್ತೀವಿ. ಅದನ್ನು ನಮ್ಮ ಶ್ರೆಡ್ಡಿಂಗ್ ಮಷೀನಲ್ಲಿ ಹಾಕಿ ಅದನ್ನು ಸ್ಮಾಲ್ ಪೀಸಸ್ ಮಾಡಿ ಅದನ್ನು ಬ್ಯೂಟಿಮಿನ್ ಜೊತೆ ಬ್ಲೆಂಡ್ ಮಾಡ್ತೀವಿ. ಪ್ರಾಯೋಗಿಕವಾಗಿ ನಮ್ಮ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅನ್ನೋ ಒಂದು ರೋಡ್ ಇದೆ, ಆ ಪ್ರೋಗ್ರಾಮಲ್ಲಿ ಒಂದು ರೋಡನ್ನ ತೆಗೆದುಕೊಂಡಿದ್ದೀವಿ ಸುಮಾರು 2. ಅಲ್ಲಿ ಇದನ್ನು ನಾವು ಬ್ಯೂಟಿಮಿನ್ ಪ್ಲಾಸ್ಟಿಕ್ಕನ್ನು ಬ್ಯೂಟಿಮಿನ್ ಜೊತೆ ಬ್ಲೆಂಡ್ ಮಾಡ್ತಾ ಇದ್ವಿ. ಸೊ ಸುಮಾರು 2 ಕಿಲೋಮೀಟರ್ ರೋಡನ್ನ ನಾವು ಮಾಡ್ತೀವಿ. ಮತ್ತು ಮುಂಬರುವ ಎಲ್ಲ ರೋಡ್ಸನ್ನು ಬ್ಯೂಟಿಮಿನ್ ರೋಡ್ಸನ್ನು ಸೊ ಪ್ಲಾಸ್ಟಿಕ್ ಏನು ಕಸ ಸಂಗ್ರಹಣೆಗೆ ಬರುತ್ತೆ ಅದನ್ನು ಶ್ರೆಡ್ಡಿಂಗ್ ಮಷೀನಲ್ಲಿ ಹಾಕಿ ಸ್ಮಾಲ್ ಪೀಸಸ್ ಮಾಡಿ ಬ್ಯೂಟಿಮಿನ್ ಜೊತೆ ಬ್ಲೆಂಡ್ ಮಾಡಿ ಅದನ್ನು ರೀಸೈಕಲ್ ಮಾಡುವಂಥ ಒಂದು ಹೊಸದಾಗಿ ನಾವು ಇದನ್ನು ತೆಗೆದುಕೊಂಡು ಸರ್, ಮೊದಲ ಪ್ರಯೋಗ ಇದು ರಾಜ್ಯದಲ್ಲಿ. ಇದನ್ನ ಹಲವಾರು ಕಡೆ ಪ್ರಯತ್ನ ಮಾಡಿದ್ದಾರೆ, ಸಕ್ಸಸ್ಫುಲ್ ಆಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಬರುವ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡುವಂಥ ರಸ್ತೆಗಳನ್ನು ಪ್ಲ್ಯಾನ್ ಮಾಡ್ತೀವಿ. ಈಗ ಎಲ್ಲ ಬ್ಯೂಟಿಮಿನ್ ರೋಡ್ಸ್ ಏನಾಗ್ತದೆ ಎಲ್ಲರೂ ಪ್ಲಾಸ್ಟಿಕ್ನ ಬ್ಲೆಂಡ್ ಮಾಡಬೇಕು. ಈಗ ನಮ್ಮಲ್ಲಿ